ಕೇರಳ ಪೊಲೀಸರ ವಿರುದ್ಧವಾಗಿ ಅಯ್ಯಪ್ಪ ಮಾಲಾಧಾರಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಮಸ್ಯೆ ಏನು? ಚಿಕ್ಕಮಗಳೂರು ಜಿಲ್ಲೆಯಿಂದ ಸುಮಾರು 5,000 ಮಾಲಾಧಾರಿಗಳು ತೆರಳಿದ್ದಾರೆ. ಈಗ ಅವರಿಗೇನು ಶಬರಿಮಲೆಯಿಂದ 60 ಕಿಲೋಮೀಟರ್ ದೂರದಲ್ಲೇ ಅವರ ವಾಹನಗಳಿಗೆ ತಡೆ ಹಾಕಲಾಗಿದೆ. ಎರಿಮಲೆಯಲ್ಲಿ ವಾಹನವನ್ನ ನಿಲ್ಲಿಸಿ ಕೇರಳ ಬಸ್ನಲ್ಲಿ ತೆರಳಿ ಅಂತ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಶಬರಿಮಲೆಗೆ 60 ಕಿಲೋಮೀಟರ್ಗಳ ದೂರದಲ್ಲೇ ನಿಲ್ಲಿಸಿದಾರಲ್ಲ, ಇದು ಅಯ್ಯಪ್ಪ ಮಾಲಾಧಾರಿಗಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಕೇರಳ ಸರ್ಕಾರದ ನಡೆಗೆ ಅಯ್ಯಪ್ಪ ಮಾಲಾಧಾರಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರದ ವಿರುದ್ಧವಾಗಿ ಅಯ್ಯಪ್ಪ ಮಾಲಾಧಾರಿಗಳು ಇವತ್ತು ಒಂದಂತಲ್ಲಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ, ರಸ್ತೆ ಮೇಲೆಲ್ಲ ಮಲಗಿ. ಈ ಆದ ಕಾರಣ ನಾವು ಏನು ಟ್ಯಾಕ್ಸ್ ಕಟ್ಟಲ್ವಾ, ಟಿಪಿ ಕಟ್ಟಲ್ವಾ, ರೋಡ್ ಟ್ಯಾಕ್ಸ್ ಕಟ್ಟಲ್ವಾ, ಇಲ್ಲಿ ಪಾರ್ಕಿಂಗ್ ಕಟ್ಟಲ್ವಾ, ಏನೇ ಒಂದು ಕಟ್ಟಿ ಈ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ದೌರ್ಜನ್ಯಕ್ಕೆ ಕೇರಳ ಸರ್ಕಾರದವರು ಯಾಕೆ ಮಾಡ್ತಾ ಇದ್ದಾರೆ? ಒಳ್ಳೇದು ಮಾಡ್ಕೊಡ್ಬೇಕು ಅಂತ ಎಲ್ಲ ಪರಮಾತ್ಮ ಅಯ್ಯಪ್ಪ ಯಾಕೆ ಕೇರಳಕ್ಕೆ ಬಂದು ನಿಲ್ಲಿಸ್ತಾನೆ? ದಯವಿಟ್ಟು ಕರ್ನಾಟಕಕ್ಕೆ ಬಂದು ನಿಲ್ಸಿದ್ರೆ ಭಾರಿ ಒಳ್ಳೇದಾಗ್ತಿತ್ತು. ನಮಗೆ ಟಿಪಿಯನ್ನು ಕಟ್ತಾ ಇದೀವಿ, ನಮ್ಮ ಹಣವನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಮ್ಮ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಹರಿದು ಬರ್ತಾ ಇದೆ. ಆದ್ರೆ ನಮಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ದಯವಿಟ್ಟು ಕೇರಳ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರದವರು ನಮ್ಮನ್ನ ಗಮನ ಹರಿಸಿ ನಮಗಾಗಿರುವ ಅನ್ಯಾಯವನ್ನ ದಯವಿಟ್ಟು ಗಮನಿಸಬೇಕಂತೇಳಿ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಕೇರಳ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ, ಕರ್ನಾಟಕದಿಂದ ಬಂದಂತ ಸ್ವಾಮಿಗಳನ್ನ ಎಲ್ಲರನ್ನೂ ಎರಿಮಲೆಯಲ್ಲಿ ಈ ತರ ನಿಲ್ಲಿಸ್ಕೊಂಡು ಈ ಸ್ವಾಮಿಗಳು ಯಾರನ್ನೂ ಸಮೇತ ಗಾಡಿಗಳು ತಂದು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸಮೇತ ಪಾರ್ಕಿಂಗಿಗೆ ಭಯಂಕರ ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕ ರಾಜ್ಯ ಸರ್ಕಾರ ಸ್ವಾಮಿಗಳೆಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದೀವಿ. ಸಮೇತ ಯಾರು ಕೂಡ ಇಲ್ಲಿ ಪೊಲೀಸ್ನವರಾಗ್ಲಿ ಯಾರೇ ಆಗಲಿ ನಮಗೆ ಭಾಗ್ಯ ಆಗ್ತಾ ಇಲ್ಲ. ಎಲ್ಲ ಅವ್ರವ್ರ ಬಾಡಿಗೆ ಅವರ ಕೆಲಸ ಮಾಡ್ತಾರೆ. ನಮ್ಮ ಸ್ವಾಮಿಗಳು ಇಲ್ಲಿ ಕಾಯ್ತಾ ನಿಂತ್ಕೊಂಡಿದ್ದೀವಿ. ಸಾವಿರಾರು ಜನ ಕರ್ನಾಟಕದಿಂದ ಕೇರಳ ರಾಜ್ಯಕ್ಕೆ ಬಂದಿದ್ದೀವಿ ಸಮೇತ ನಾವು. ಈಗ ಸಮಸ್ಯೆ ಏನಂತ ಅಂದ್ರೆ, ಈಗ ಎಲ್ರಿಗೂ ಒಂದೇ ತರದ ನಿಯಮ ಮಾಡಬೇಕು. ಕೇರಳದ ಗಾಡಿಗಳಿಗೆಲ್ಲ ಬಿಡ್ತಿದ್ದಾರೆ, ಕರ್ನಾಟಕದ ಗಾಡಿಗೆ ಬಿಡ್ತಾ ಇಲ್ಲ ಅಂತ ಆರೋಪ ಅಂತ ಕಾಣಿಸುತ್ತೆ. ನಮ್ಮ ಜೊತೆಗೆ ರಮೇಶ್ ಅನ್ನೋರು, ಅಯ್ಯಪ್ಪ ಮಾಲಾಧಾರಿ ಅವರು, ಗಣೇಶ್ ಅನ್ನೋರು ಅಲ್ಲಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಗಣೇಶ್ ಅಂತ ಹೇಳಿ. ಸ್ವಾಮಿಗಳೇ, ನೀವೀಗ ಅಲ್ಲೇ ಇದ್ದೀರಾ ಎರಿಮಲೆಯಲ್ಲಿ? ಇಲ್ಲೇ ಇದೀವಿ ನಾವು, ಈಗ ಸ್ಪಾಟ್ ಅಲ್ಲೇ ಇದೀವಿ. ಈಗ ಕೇರಳ ಗಾಡಿಗೆ ಒಳಗ್ ಬಿಡ್ತಿದ್ದಾರೆ, ಕರ್ನಾಟಕದ ರಿಜಿಸ್ಟ್ರೇಷನ್ ಗಾಡಿಗೆ ಒಳಗ್ ಬಿಡ್ತಿಲ್ವಾ? ಹೇಗೀಗ ಇದು ಏನಂತ ವಿಚಿತ್ರ ಗೊತ್ತಾಗ್ತಿಲ್ಲ. ಈ 1 ಅವರ್ ಮುಂಚೆ ಕರ್ನಾಟಕ ಗಾಡಿಗಳನ್ನ ಬಿಡ್ತಾ ಇದ್ರು, ಜೊತೆಲಿ ಆಮೇಲೆ ಸ್ವಲ್ಪ ಕರ್ನಾಟಕ ಗಾಡಿಗಳನ್ನ ರೋಡಲ್ಲಿ ಯಾವಿದೋ ಅವನ್ನೆಲ್ಲ ರೋಡಿಂದ ಒಳಗಡೆ ಇರೋ ಪಾರ್ಕಿಂಗ್ ಒಳಗಡೆ ಹಾಕ್ಸಿದ್ರು. ನಾವು ಮುಂದೆ ಹೋಗಿ ಬರೋ ಅಷ್ಟರೊಳಗಡೆ ವಿಶೇಷ ಕರ್ನಾಟಕ ಗಾಡಿಗಳು ಮಾತ್ರನ ನಿಲ್ಲಿಸ್ತಿದ್ದಾರೆ. ಕೇರಳ ಲೋಕಲ್ ಏನ್ ಕೇರಳ ಗಾಡಿಗಳಿದಾವ ಅವನ್ನೆಲ್ಲ ವೆಹಿಕಲ್ ಟಿ ಇರ್ಬೋದು, ಕಾರ್ ಇರ್ಬೋದು, ಲೋಕಲ್ ಗಾಡಿನೂ ಕಳಿಸ್ತಾ ಇದಾರೆ. ರೋಡಲ್ಲಿ ಬಸ್ಸು ಹೋಗ್ತಾ ಇದೆ. ಬಟ್ ನಮ್ ಕರ್ನಾಟಕ ಗಾಡಿಗಳನ್ನ ಯಾವುದೇ ಪ್ರತಿಯೊಂದು ಗಾಡಿನೂ ಬಿಡ್ತಾ ಇಲ್ಲ. ಉದ್ದೇಶ ಗೊತ್ತಿಲ್ಲ ಸರ್. ಈಗ ಈಗ ಅಲ್ಲಿ ತಮಿಳ್ನಾಡು ಗಾಡಿನೂ ಬರುತ್ತವೆ, ಆಂಧ್ರದಿಂದನೂ ಬರುತ್ತೆ. ಅವ್ರಗಳ ಗಾಡಿನೂ ಹೀಗೆನಾ? ಹೊರ ರಾಜ್ಯದ ಗಾಡಿಗಳಂತ ಎಲ್ಲ ಕಡೆನೂ ಸ್ಟಾಪ್ ಮಾಡ್ತೀರಾ ಹೆಂಗೆ? ನಮಗ್ ಕಂಡಿರೋ ಪ್ರಕಾರ ವಿಶೇಷವಾಗಿ ಕರ್ನಾಟಕ ಗಾಡಿಗಳು, ಆಂಧ್ರ ಮತ್ತೆ ತಮಿಳ್ನಾಡು ಗಾಡಿಗೆ ಇನ್ನೊಂದು ಪಕ್ಕದಲ್ಲಿ ಒಂದು ರೂಟ್ ಇದೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಕರ್ನಾಟಕ ಗಾಡಿಗಳನ್ನೇ ಸಪರೇಟ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಓಕೆ ಗಣೇಶ್ ಅವರ, ಇರಿ ನಿಮ್ ಜೊತೆಗೆ ಮಾತನಾಡ್ತೀನಿ. ಸ್ವತಃ ನಮ್ ಜೊತೆಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಅವರು ಮುಜರಾಯಿ ಇಲಾಖೆ ಸಚಿವರು ಆಗಿರೋ ಕಾರಣದಿಂದಾಗಿ ಅವ್ರ ಗಮನಕ್ಕೆ ಈ ವಿಚಾರ ಇದೆಯಾ ಅಂತ ತಿಳ್ಕೊಳ್ಳೋಣ. ರಾಮಲಿಂಗಾರೆಡ್ಡಿ ಅವರೇ, ಬಹುಶಃ ನಿಮ್ ವಿಚಾರ ಈ ಗಮನಕ್ಕೆ ಬಂದಿದ್ಯಾ ಬಂದಿಲ್ವಾ? ಈ ಕೇರಳದಲ್ಲಿ ಶಬರಿಮಲೆಗೆ ಹೋಗುವಂತ ಭಕ್ತರಿಗೆ, ಕರ್ನಾಟಕದ ಭಕ್ತರಿಗೆ ವೆಹಿಕಲ್ ಅಲೋ ಮಾಡ್ತಾ ಇಲ್ಲ ಅಂತೆ, ಬೇರೆ ಸ್ಟೇಟ್ ಅವ್ರಿಗೆ ಬಿಡ್ತಿದಾರಂತೆ. ಅದೆಲ್ಲ ಸುಳ್ಳು. ಅಲ್ಲಿ ಹೈಕೋರ್ಟ್ ಈ ಸಲ ಮಾನಿಟರ್ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಅಲ್ಲೇನೋ ಹಿಂದೇನೋ ಗಲಾಟೆಗಳಾಯ್ತು, ಅದಾಯ್ತಲ್ಲ, ಅದಾದ್ಮೇಲೆ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇದ್ದಾರೆ. ಒಂದ್ ದಿನಕ್ಕೆ 4,000 ಗಾಡಿ ಮಾತ್ರ ಬಿಡಿ ಅಂತ ಹೇಳಿದಾರಂತೆ ಹೈಕೋರ್ಟ್. ಆಮೇಲೆ ಆನ್ಲೈನ್ ಅಲ್ಲಿ ಯಾರು ಬುಕ್ ಮಾಡಿಸ್ಕೊಳ್ತಾರೋ ಅವ್ರಿಗೆ ಬಿಡಿ ಅಂತ ಹೇಳಿದಾರಂತೆ. ಆಮೇಲೆ ನಮ್ಮ ಹೋಮ್ ಸೆಕ್ರೆಟರಿ ಇಲ್ಲಿ ತುಷಾರ್ ಅವರು ಅಲ್ಲಿನ ಹೋಮ್ ಸೆಕ್ರೆಟರಿಗೆ ಮಾತಾಡಿದ್ರು. ಆಮೇಲೆ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಹೇಳಿದ್ದಾರೆ, ಶಾಲಿನಿ ರಜನೀಶ್ ಅವ್ರಿಗೆ, ಅವರು ಮಾತಾಡಿದ್ದಾರೆ. ಅಲ್ಲಿ ಒಂದ್ ದಿನಕ್ಕೆ 4,000 ಗಾಡಿಗಳು ಬಿಡಿ ಅಂತ ಹೇಳಿದಾರಂತೆ. ಅಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಅಂತ ಏನೂ ಇಲ್ಲ. ಆನ್ಲೈನ್ ಅಲ್ಲಿ ಯಾರು ಬುಕ್ ಮಾಡ್ಕೊಳ್ತಾರೋ 4,000 ವೆಹಿಕಲ್ ಮಾತ್ರ. ಇದು ಮಾಹಿತಿ. ಸರಿ, ವಿಚಾರ ಅಂದ್ರೆ ಏನಾಗಿದೆ, ಇದನ್ನ ಮೊದ್ಲೇ ಹೇಳಿದ್ರೆ ಇಲ್ಲಿಂದ ಹೋಗ್ತಾ ಇರ್ತಕ್ಕಂಥವ್ರು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾ ಇತ್ತು. ಪಾಪ ಹೋಗ್ಬಿಟ್ಟಿದ್ದಾರೆ, ಅವರಿಗೆ ಮಾಹಿತಿ ಇಲ್ಲ. ಈಗ ರಾಮಲಿಂಗಾರೆಡ್ಡಿ ಅವರೇ, ಅಂದ್ರೆ ಈಗ 4,000 ವೆಹಿಕಲ್ಸ್ ಅಲ್ಲಿ ಈಗ ಅದು ಕೇರಳ ವೆಹಿಕಲ್ಸ್ ಸೇರುತ್ತಾ, ಬರೀ ಕರ್ನಾಟಕದ ವೆಹಿಕಲ್ಸ್ ಅಂತಾನ? ಆನ್ಲೈನ್ ಅಲ್ಲಿ ಯಾರು ಬುಕ್ ಮಾಡ್ತಾರೋ ಅವ್ರಿಗೆ
ಅವ್ರು ಕೇರಳನೋ ಕರ್ನಾಟಕನೋ ತಮಿಳ್ನಾಡು ಡೆಲ್ಲಿನೋ ಆತರ ಏನು ಒಟ್ಟು 4,000 ವೆಹಿಕಲ್ಸ್. ಹೌದು, 4,000 ವೆಹಿಕಲ್ಸ್ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ನಮ್ಮ ಗೃಹ ಇಲಾಖೆ ಕಾರ್ಯದರ್ಶಿಗಳು ಹೇಳಿದೀನಿ, ಚೀಫ್ ಸೆಕ್ರೆಟರಿಗೆ ಹೇಳಿದೀನಿ, ಸ್ವಲ್ಪ ಅವ್ರ ಹತ್ರ ಮಾತಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಸ್ವಲ್ಪ ಇದು, ಯಾಕಂದ್ರೆ ಇಷ್ಟು ವರ್ಷ ಸಮಸ್ಯೆನೇ ಇರ್ಲಿಲ್ಲ. ಹೌದು, 40-50 ವರ್ಷದ ಲಕ್ಷಾಂತರ ಜನ ಹೋಗ್ತಿದ್ರಲ್ಲ. ಹೌದು. ಅದು ಸುಮ್ಮನೆ ಕರ್ನಾಟಕ ವಾಹನದ ತಪ್ಪದು. ಅದು ನಾನು ಮಾತಾಡ್ತೇನೆ ಆತರ. ರಾಮಲಿಂಗಾರೆಡ್ಡಿ, ಈಗ ವಿಚಾರ ಈ ಕರ್ನಾಟಕಕ್ಕೆ ಅಂತಾನೆ ಈಗ ಸಪರೇಟ್ ಆಗಿ ಅಲ್ಲೆಲ್ಲ ಪಾರ್ಕಿಂಗ್ ಲಾಟ್ ಕೊಟ್ಟಿರ್ತಾರಲ್ಲ, ಸುಮಾರು 5,000 ಜನ ಅಲ್ಲಿ ಈ ಸ್ವಾಮಿಗಳೆಲ್ಲ ಅಲ್ಲೇ ಕೂತ್ಬಿಟ್ಟಿಯಾರಂತ. ಈಗ ಅವರಿಗೆ ಅಲೋ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು, ಅದ್ರಲ್ಲಿ ಯಾರು ಹಂಗಾದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿಲ್ವಾ ಅಥವಾ ಅಲ್ಲೇನಾದ್ರು ವೆಹಿಕಲ್ಸ್ ಜಾಸ್ತಿ ಆಗಿದೆ ಅಂತ ನಿಲ್ಸಿದಾರ? ನಮ್ಗೆ ಗೊತ್ತಾಗ್ತಿಲ್ಲ. ಆನ್ಲೈನ್ ಅಲ್ಲಿ ಯಾರು ಬುಕ್ಕಿಂಗ್ ಮಾಡ್ತಾರೆ ಅವರು ಮಾತ್ರ ಅಲೋ ಮಾಡ್ತಾ ಇದ್ದಾರೆ. ನಾನು ನಮ್ಮ ಹೋಮ್ ಸೆಕ್ರೆಟರಿಗೆ ಹೇಳಿದ್ದೀನಿ, ಅಲ್ಲಿ ಸ್ವಲ್ಪ ಮಾತಾಡಿ ಪಾಪ ಹೋಗಿರೋರಿಗೆ ವಾಪಸ್ ಬರ್ಬಾರ್ದಲ್ಲ, ವ್ಯವಸ್ಥೆ ಮಾಡಿ ಅಂತ ಹೋಮ್ ಸೆಕ್ರೆಟರಿ ಮಾತಾಡಿ ಅಂತ ಹೇಳಿದ್ದೀನಿ. ನಮ್ಮ ಚೀಫ್ ಸೆಕ್ರೆಟರಿ ಅವ್ರಿಗೂ ಹೇಳಿ. ಓಕೆ, ಏನಾದ್ರು ಇವ್ರಿಗೆ ಒಂದು ಅನುಕೂಲ ಮಾಡ್ಕೊಡಕ್ ಆಗುತ್ತಾ ನೋಡಿ ಸಚಿವರೇ? ಯಾಕಂದ್ರೆ ಈಗ ನಾವು ಮುಂದಿನ ದಿನದಲ್ಲಿ ಅವ್ರು ಆನ್ಲೈನ್ ಮಾಡ್ಕೊಂಡು ಹೋಗ್ತಾರೆ, ಗೊತ್ತಿಲ್ಲದೆ ಬಹುಶಃ ಹೋಗ್ಬಿಟ್ಟಾರಂತ. ಕರ್ನಾಟಕ, ತಮಿಳ್ನಾಡು, ಕೇರಳ ಹೋಗಿದ್ದಾರೆ ಪಾಪ. ಯಾವ ವರ್ಷ ಹೋದಂಗೆ ಪಾಪ ಅವರು ಹೋಗ್ತಾ ಇದ್ರು. ಅವ್ರದ್ದೇನ್ ತಪ್ಪಿದೆ ಇದ್ರಲ್ಲಿ ಪಾಪ. ಹೌದು, ಮಾಹಿತಿ ಕೊರತೆ ಆಗಿರ್ಬೋದು. ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರೇ. ಗಣೇಶ್ ಅವರೇ, ನಮ್ ಜೊತೆ ಕೇಳಿಸ್ತಿದ್ಯಾ ಮಾತು? ಈಗ ಸಚಿವರು ಏನ್ ಹೇಳಿದ್ರು ಅಂದ್ರೆ, ಅವರು ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಮಾಡ್ಯಾರೆ, ಹೈಕೋರ್ಟ್ ಈ ಸಲ ಎಲ್ಲ ಅದನ್ನ ಗಮನ ಇಟ್ಟು ನೋಡ್ತಿರೋದ್ರಿಂದ 4,000 ವೆಹಿಕಲ್ಸ್ ಮಾತ್ರ ಅಲೋ ಮಾಡ್ತಾರೆ, ಉಳಿದವ್ರದ್ದು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ನಿಮ್ದೆಲ್ಲ ಆನ್ಲೈನ್ ಬುಕ್ಕಿಂಗ್ ಇತ್ತಾ? ಸರ್, ನಮ್ದು ಎಲ್ಲ ಆನ್ಲೈನ್ ಬುಕ್ಕಿಂಗ್ ಇದೆ, ಕಳಿಸ್ತೀವಿ. ಈಗ ಏನಾಗಿದೆ ಅಂದ್ರೆ, ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ಜಾರ್ಕಳಕ್ಕೆ ನೋಡ್ತಾ ಇದಾರೆ ಇಲ್ಲಿ. ನಾವು ಹೇಳ್ತಿರೋದು ಯಾವ ರೀತಿ ಅಂದ್ರೆ ಸರ್, ವಿಶೇಷವಾಗಿ ಕರ್ನಾಟಕ ಗಾಡಿಗಳು ಆನ್ಲೈನ್ ಬುಕ್ಕಿಂಗ್ ಎಲ್ಲ ಗಾಡಿಗಳಿಗೂ ಆಗಿರ್ತವೆ, ಕೇರಳ ಗಾಡಿಗೂ ಆಗಿದಾವೆ. ಕೇರಳ ಗಾಡಿ ಮುಂದೆ ಬಿಡ್ತಿದ್ದಾರೆ ಸರ್, ಕರ್ನಾಟಕ ಗಾಡಿಗಳನ್ನ ತಡೆದಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಇದ್ರು ತಡೆದಿದ್ದಾರೆ. ನಾವು ಆಮೇಲೆ ಮುಂದೆ ಹೋಗಿರೋಂತ ಗಾಡಿ ವೆಹಿಕಲ್ ಡ್ರೈವರ್ಸ್ ಗಳಿಗೆ ಫೋನ್ ಮಾಡಿ ಕೇಳಿದಾಗ, ನೀಲಿಕಲ್ಲಲ್ಲಿ ಪಾರ್ಕಿಂಗ್ ಇದೆ, ಖಾಲಿ ಇದೆ. ನೀಲಿಕಲ್ಲಲ್ಲಿ ಪಾರ್ಕಿಂಗ್ ಖಾಲಿ ಇದ್ರು ಇವ್ರು ಬಿಡ್ತಾ ಇಲ್ಲ. ಕಾರಣ, ಕೇರಳ ಗಾಡಿಯಲ್ಲಿ, ಕೇರಳ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಸ್ವಾಮಿಗಳು ಅನ್ನೋದು ಅವ್ರದ್ದು ಇದು ಅಷ್ಟೇನೆ. ಸರ್ಕಾರ ನೋಡಿ ಎಷ್ಟು ಈಸಿಯಾಗಿ ಜಾರ್ಕೊಳ್ತಾ ಇದಾರೆ ಅಂದ್ರೆ, ಸತ್ಯ ನಮ್ ಕಣ್ ಮುಂದೆ ಇದೆ ಇಲ್ಲಿ. ಪ್ರೆಸೆಂಟ್ಲಿ ನಾವು ಕಣ್ಣು ಮುಂದೆ ಸತ್ಯನ ನೋಡ್ತಾ ಇದೀವಿ. ಹಾಗಿದ್ರೆ ಈ ಕೇರಳ ಪೊಲೀಸ್ ಯಾಕೆ ನಮ್ಮ ಹತ್ರ ಹೇಳ್ತಿಲ್ಲ, ನಿಮ್ ಬುಕ್ಕಿಂಗ್ ಆಗಿಲ್ಲ, ಬುಕ್ಕಿಂಗ್ 4,000 ಮಾತ್ರ ಬಿಡೋದು ಪ್ರತಿದಿನ ಅಂತ ನಮ್ಮ ಹತ್ರ ಯಾಕೆ ಹೇಳ್ತಿಲ್ಲ ಸರ್? ಇವ್ರು ರಾಮಲಿಂಗಾರೆಡ್ಡಿ ಅವರು ಅಟ್ಲೀಸ್ಟ್ ಇಲ್ಲಿ ಗ್ರೌಂಡ್ ಲೆವೆಲ್ ತಿಳ್ಕೊಳ್ಳಿ, ಸುಮ್ನೆ ಮಾತಾಡೋದಲ್ಲ ಸರ್. ಏನ್ ಸರ್ ಜನಗಳ ಮುಂದೆ ಈಗ ನ್ಯೂಸ್ ಅಲ್ಲಿ ಬರ್ತಾ ಇದೆ ಅಂತ ತಕ್ಷಣ ಜಾರ್ಕೊಳಕ್ ನೋಡೋದಲ್ಲ. ನನ್ ಪ್ರಕಾರ ಇಲ್ಲಿ ಗ್ರೌಂಡ್ ಲೆವೆಲ್ ತಿಳ್ಕೋಬೇಕು ಫಸ್ಟ್. ಯಾವುದೇ ಕಾರಣಕ್ಕೂ ಯಾವುದೇ ಬುಕ್ಕಿಂಗ್ ಆತರ ಏನು ಇಲ್ಲ ಸರ್. ನೀಲಕಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಆದ್ರೂ ಕೇರಳ ಸರ್ಕಾರದವರು ನಮ್ಮ ಬಸ್ಸಲ್ಲೇ ಹೋಗ್ಲಿ ಅನ್ನೋದು ಉದ್ದೇಶ. ಅಲ್ಲಲ್ಲ, ಈಗ ಗಣೇಶರೇ, ಸಾರಿ ಇಂಟರಪ್ಟ್ ಮಾಡಿದಕ್ಕೆ. ಈಗ ಉಳಿದಿದ್ದ ಸ್ವಾಮಿಗಳೆಲ್ಲ ಬಂದಿದ್ರಲ್ಲ, ಚಿಕ್ಕಮಗಳೂರು ಸೈಡ್ ಇಂದ ಎಲ್ಲ ಬಂದು ಅಲ್ಲೆಲ್ಲ ಸಿಕ್ಕಾಕೊಂಡಿದಾರಲ್ಲ, ಅವ್ರ ಬಸ್ಸಿಂದು ಆನ್ಲೈನ್ ಬುಕ್ಕಿಂಗ್ ಆಗಿದ್ಯಾ? ನೀವು ಖಚಿತವಾಗಿ ಗೊತ್ತಿದ್ಯಾ ಗಣೇಶ್ ಅವರೇ? ಸರ್ ಹೌದು, ಜೊತೆಲಿ ನಾವು ಚಿಕ್ಕಮಗಳೂರು ಡಿಸ್ಟಿಕ್ ನವರು, ಎಲ್ಲ ಜಿಲ್ಲೆ, ಎಲ್ಲ ತಾಲೂಕ್ನವರು ಎಲ್ಲರೂ ನಮ್ಮ ಮುಖ ಪರಿಚಯ ಗೊತ್ತಿದ್ರಿಂದ ಎಲ್ಲರೂ ಮಾತಾಡ್ಕೊಂಡು, ನಮ್ದಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು, ನಮ್ ಚಿಕ್ಕಮಗಳೂರು ಅಂತ ಅಲ್ಲ, ಎಲ್ಲಾ ರಾಜ್ಯದವರು, ಜಿಲ್ಲೆ ಪ್ರತಿ ಮೂಲೆ ಸ್ವಾಮಿಗಳು ಇಲ್ಲಿದ್ದಾರೆ. ನಮ್ ಚಿಕ್ಕಮಗಳೂರು ಅಂತ ಏನಲ್ಲ, ಎಲ್ಲಾ ರಾಜ್ಯದವರು ಆಮೇಲೆ ಬುಕ್ಕಿಂಗ್ ಮಾಡಿದ್ದಾರೆ. ಅವ್ರ ಪೊಲೀಸರು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಸರ್. ಬುಕ್ಕಿಂಗ್ ಬಗ್ಗೆ ಅವ್ರು ಹೇಳ್ತಿರೋದು ಒಂದೇ, ಕೇರಳ ಬಸ್ಸಲ್ಲಿ ಹೋಗಿ ಅಷ್ಟೇ. ಆಮೇಲೆ ಅವ್ರ ಲೋಕಲ್ ವೆಹಿಕಲ್ ಯಾಕೆ ಬಿಡ್ತಿದಾರೆ ಹಾಗಾದ್ರೆ? ಆಮೇಲೆ ಇನ್ನೊಂದು ಗಿಮಿಕ್ ಮಾಡಿದ್ರು ಸರ್ ಇಲ್ಲಿ, ನಿಮ್ ನೋಡ್ಬೇಕು. ಸುಮ್ನೆ 1-2 ಆಂಬುಲೆನ್ಸ್, ಖಾಲಿ ಆಂಬುಲೆನ್ಸ್ ಅನ್ನ ಸೈರನ್ ಹಾಕೊಂಡು ಮುಂದೆ ಬಿಟ್ರು. ಕಾರಣ, ಹಿಂದಗಡೆ ಕೇರಳ ಗಾಡಿಗಳನ್ನ ಮುಂದೆ ಆಂಬುಲೆನ್ಸ್ ಬಿಡ್ಕೊಂಡು ಕೇರಳ ಗಾಡಿಗಳು ಪಾಸ್ ಆಗ್ಲಿ ಅಂತ. ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ ಸರ್, ಇದು ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ. ಸ್ವಾಮಿಗಳ ಇನ್ನೊಂದಂದ್ರೆ, ಈಗ ಅನ್ಯತಾ ಭಾವಿಸಕ್ ಹೋಗ್ಬೇಡಿ, ಬಟ್ ವಿಷಯ ಏನು ಅಂತಾರೆ, ಈ ಸಲ ಈ ಕೇರಳದಲ್ಲೆಲ್ಲ ಬಹಳ ಸಮಸ್ಯೆ ಆಗ್ಬಿಡ್ತಲ್ಲ. ಮೊನ್ನೆ ಒಬ್ರು ತೀರ್ಕೊಂಡ್ರು, ಈ ಕಾಲ್ ತುಳಿತ. ಹಾಗಾಗಿ ಬಹಳ ಫೋರ್ಸ್ ಹಾಕಕ್ಕೂ ಈಗ ಬೇರೆ ರಾಜ್ಯದವ್ರಿಗೆ ಸಮಸ್ಯೆ ಆಗ್ಬೋದು, ಗೊತ್ತಿಲ್ಲ ನನಗೆ. ಯಾಕಂದ್ರೆ ಬಿಟ್ಬಿಡಿ ಅನ್ನೋ ಕಾರಣಕ್ಕಾಗಿ, ಯಾಕಂದ್ರೆ ಅಲ್ಲಿ ಕೆಳಗಡೆ ಜನ ಬಹಳ ಆಗ್ಬಿಡ್ತಾರೆ ಅಂತ ಹೇಳ್ಕೊಂಡು ಏನೋ ಸಮಸ್ಯೆ ಆಗ್ಬೋದು. ಈಗ ಕೇರಳ ಬಸ್ಸಲ್ಲಿ ಹೋದ್ರೆ ಸಮಸ್ಯೆ ಏನೇನಾಗುತ್ತೆ ಅಂತ ನಮ್ಗೆ ಹೇಳ್ಬೋದಾ? ಈಗ ನೀವು ಯಾಕೆ ಹೇಳಿ. ಈಗ ಕೇರಳ ಬಸ್ಸಲ್ಲೇ ಹೋದ್ರೆ, ಅವ್ರ ಸ್ಟೇಟ್ ಬಸ್ಸಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂತ ಈಗ ಭಕ್ತಾದಿಗಳಿಗೆ, ರಾಜ್ಯದ ಭಕ್ತಾದಿಗಳಿಗೆ ಏನೇನ್ ಸಮಸ್ಯೆ ಆಗುತ್ತೆ? ಈಗ ಏನ್ ಗೊತ್ತಾ, ನಾವು ಮತ್ತೆ 60-120 ಕಿಲೋಮೀಟರ್ ಟ್ರಾವೆಲ್ ಬಸ್ಸಲ್ಲೇ ಮಾಡ್ಬೇಕಾಗುತ್ತೆ ಸರ್. ವೆಹಿಕಲ್ ಈಗ ಮಕ್ಳುಗಳು ಇರ್ತವೆ, ಓನ್ ಗಾಡಿಲಾದ್ರೆ ಸ್ವಲ್ಪ ಪಕ್ಕಕ್ಕೆ ಹೋಗ್ತಾರೆ. ಇನ್ನು ಆಮೇಲೆ 200 ರೂಪಾಯಿ, ಈಗ ಒಂದ್ ಟಿಕೆಟ್ಗೆ ಕಾಮನ್ ಆಗಿ 80 ರೂಪಾಯಿ 90 ರೂಪಾಯಿ ಎಲ್ಲ ಇರುತ್ತೆ. ಇಲ್ಲಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ 250 ರೂಪಾಯಿ ಅಂತ. ಅಲ್ಲೂ ದರೋಡೆ. 250 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಸರ್.
ಹಾ ಆಮೇಲೆ ಇಡೀ ಕರ್ನಾಟಕ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಲೈವ್ ತೋರ್ಸಬೇಕಾದ್ರೆ ಇಡೀ ಕರ್ನಾಟಕದವರು ಇಡೀ ಇಲ್ಲಿ ಏನಿದೆ ಏರಿಮಲೆ ಜಾಗದಲ್ಲಿ ಬಸ್ ಅನ್ನು ಮುಂದೆ ಹೋಗಕ್ ಬಿಡ್ತಿಲ್ಲ. ಬಸ್ ಯಾಕೆ ಹೋಗ್ತೀರಾ, ನಮ್ಮ ವೆಹಿಕಲ್ ಬಿಡಿ, ಬಸ್ ಹೋಗೋದಾದ್ರೆ ನಮ್ಮ ವೆಹಿಕಲ್ ಬಿಡಿ ಅಂತ ಕೂತ್ಕೊಂಡಿದ್ದಾರೆ ಸರ್. ಒಂದ್ ಅಂದಾಜ್ ಎಷ್ಟು ಜನ ಸೇರಿದೀರಾ ಈಗ ಸ್ವಾಮಿಗಳಲ್ಲಿ? ಈಗ ಪ್ರೆಸೆಂಟ್ ನಾವು ನಿಂತಿರೋ ಜಾಗದಲ್ಲೇ ಒಂದ್ 4,500 ಜನ ನಿಂತಿದ್ದಾರೆ, ಎಲ್ಲ ಇಡುಮುಡಿ ತಲೆ ಮೇಲೆ ಹೊತ್ಕೊಂಡು. ಇದೇನಾಯ್ತು ಗೊತ್ತಾ ಸರ್, ದೇವರ ನಾಡಲ್ಲಿ ನಾವು ಭಕ್ತಿಯಿಂದ ಕರ್ನಾಟಕದಿಂದ ಕೇರಳದವರೆಗೂ ನಾವು ಅಲ್ಲಿ ಭಕ್ತಿಯಿಂದ ಇಲ್ಲಿ ಬಂದ್ರೆ ಇವ್ರು ಅಟ್ಲೀಸ್ಟ್ ನಮ್ಮನ್ನ ಧೋರಣೆ ಮಾಡ್ತಿದ್ದಾರೆ ಇಲ್ಲಿ ಕೇರಳ ಸರ್. ಆಮೇಲೆ ನಮ್ ಕರ್ನಾಟಕ ಸರ್ಕಾರದಲ್ಲಿ ಯಾವ ತರ ಜಾರ್ಖಂಡ್ ನೋಡ್ರಿ 4,000 ಬಿಡ್ತಾರೆ, ಬುಕ್ಕಿಂಗ್ ಆಗಿದೆ. ಸುಳ್ಳು ಸರ್ ಅದೆಲ್ಲ. ಬುಕ್ಕಿಂಗ್ ಆಗದೆ ಇರೋಂತ ಗಾಡಿಗಳನ್ನ ಬಿಡ್ತಾ ಇದಾರೆ, ಬುಕ್ಕಿಂಗ್ ಆಗಿರೋ ಗಾಡಿನೂ ಬಿಡ್ತಾ ಇಲ್ಲ. ಕೇರಳ ಗಾಡಿ ಅಂದ್ರೆ ಬುಕ್ಕಿಂಗ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಟ್ಬಿಡ್ತಾವ್ರ ಒಳಗೆ. ಕರ್ನಾಟಕದ ಗಾಡಿ ಅಂದ್ರೆ ಆನ್ಲೈನ್ ಅಲ್ಲಿ ನಿಮ್ದು ಬುಕ್ಕಿಂಗ್ ಆದ್ರೂ ತಗೊಳ್ತಿಲ್ಲ. ಓಕೆ ಓಕೆ ಓಕೆ, ನೋಡೋಣ, ಇದನ್ನ ಇನ್ನೊಂದ್ಸಲ ಗಮನಕ್ಕೆ ತರ್ತೀವಿ. ಗಣೇಶ್ ಅವ್ರ ಏನೋ ಚೀಫ್ ಸೆಕ್ರೆಟರಿಗೂ ಮಾತಾಡಕ್ ಕೇಳಿಯಾರಂತೆ. ಯಾರೋ 100 ಜನ 200 ಜನ ಆದ್ರೆ ಬಿಡಿ ಅನ್ಬೋದು. 5,000 ಜನ ಒಂದ್ ಕಡೆ ಒಂದು ಸಿಗಾಕೊಂಡಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ನಮ್ ಸರ್ಕಾರ ಎಚ್ಚರಿಸಬೇಕು ಅನ್ನೋದು ನಮ್ ಕಳಕಳಿ ಸರ್, ಅಷ್ಟೇನೆ. ಏನಾಗಿದೆ ಅಂದ್ರೆ ದೇವ್ರ ನಾಡಲ್ಲಿ ದರೋಡೆ ಆಗ್ತಾ ಇದೆ ನಮ್ ಪ್ರಕಾರ. ಇದು ಪಾಪ ಈ ಬಹಳ ವಯಸ್ಸಾದ ಸ್ವಾಮಿಗಳು, ಕನ್ನಿ ಸ್ವಾಮಿಗಳೆಲ್ಲ ಇದಾರೆ ಅಂತ ಕಾಣಿಸುತ್ತೆ, ಹೊಸದಾಗಿ ಬಂದವರೆಲ್ಲ. ತುಂಬಾ ವಯಸ್ಸಾಗಿದ್ದಾರೆ, ಆಮೇಲೆ ಚಿಕ್ಕ ಮಕ್ಳುಗಳೆಲ್ಲ ಇದಾರೆ. ನೋಡಿ ಒಂದ್ ವಿಡಿಯೋ ಹಾಕಿದಿತ್ತು, ಅದ್ರಲ್ಲೂ ಚಿಕ್ಕ ಮಕ್ಳನ್ನ ಸಹ ಬಿಡ್ತಿಲ್ಲ, ಕೆಳಗಡೆ ಕೂತ್ಕೊಂಡಿದ್ದಾರೆ, ಎತ್ಕೊಂಡಿದ್ದಾರೆ, ಇಡುಮುಡಿ ಹೊತ್ಕೊಂಡಿದ್ದಾರೆ, ಬಿಡ್ತಾನೆ ಇಲ್ಲ. ತುಂಬಾ ಸಮಸ್ಯೆ ಆಗ್ತಾ ಇದೆ, ವಿಶೇಷವಾಗಿ ಕರ್ನಾಟಕದವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ನೀವ್ ಎಷ್ಟನೇ ಸಲ ಹೋಗ್ತಿರೋದು ಗಣೇಶ್ ಅವರ? ಈಗ ನಂದು 16ನೇ ವರ್ಷದ ಯಾತ್ರೆ ಸರ್. 16 ವರ್ಷ ಯಾವತ್ತೂ ಈ ತರ ಸಮಸ್ಯೆ ಆಗಿರ್ಲಿಲ್ಲ? ಯಾವತ್ತೂ ಈ ತರ ಸಮಸ್ಯೆ ಆಗಿರ್ಲಿಲ್ಲ ಸರ್. ಆಮೇಲೆ ನಾವು ಕೇಳ್ತಿರೋದು ಏನಲ್ಲ, ನೀಲಕಲ್ಲಲ್ಲಿ ಪಾರ್ಕಿಂಗ್ ಖಾಲಿ ಇದೆ, ನಮ್ ಸ್ವಾಮಿಗಳು ಮುಂದೆ ಹೋಗಿರೋಂತ ನಮ್ ಜೊತೆ ಬಂದ್ರೆ ಮುಂದೆಗಿರೋ ಗಾಡಿ ಬಿಟ್ಟಿದ್ದಾರೆ, ಹಿಂದೆ ಇರೋ ಗಾಡಿ ನಮ್ ಗಾಡಿ ಬಿಟ್ಟಿಲ್ಲ. ಅವ್ರು ಹೋಗಿ ಅಲ್ಬಿಟ್ಟು ಖಾಲಿ ಇದೆ ಸ್ವಾಮಿ ಬನ್ನಿ ಅಂತ ಕರೀತಿದ್ದಾರೆ, ಬಟ್ ಇಲ್ಲಿ ಬಿಡ್ತಿಲ್ಲ. ಇಲ್ಲಿ ಬಸ್ಸಲ್ಲೇ ಹೋಗ್ಬೇಕು, ನೀವು ಬಸ್ಸಲ್ಲೇ ಹೋಗ್ಬೇಕು ಅಂತ. ಆಯ್ತಾಯ್ತು, ನೋಡೋಣ, ಇದನ್ನ ಇನ್ನೊಂದ್ಸಲ ಗಮನಕ್ಕೆ ತರ್ತೀವಿ ಗಣೇಶ್ ಅವ್ರೆ. ಯಾಕಂದ್ರೆ ಆನ್ಲೈನ್ ಬುಕ್ಕಿಂಗ್ ಆಗಿದ್ರು ಬಿಡ್ತಿಲ್ಲ ಅನ್ನೋದು ಸಮಸ್ಯೆ ಇದು. ಹೌದು ಸರ್, ಗೊತ್ತಾಯ್ತು. ನೋಡೋಣ. ಥ್ಯಾಂಕ್ ಯು ಸ್ವಾಮಿಗಳೇ, ಥ್ಯಾಂಕ್ ಯು. ಈಗ ಸಚಿವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 4,000 ವಾಹನಗಳು ಮಾತ್ರ ತೆರಳೋಕೆ ಅವಕಾಶ ಕೇರಳ ಹೈಕೋರ್ಟ್ ನಿಂದಾನೇ ಆದೇಶ ಇದೆ, ಹಂಗಾಗಿ ಇವ್ರುಗಳನ್ನ ಬಿಡ್ತಾ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಅವ್ರು ಹೇಳ್ತಾ ಇದ್ರೆ ನಾವು ಅವಾಗ್ಲೇ ಕೇಳ್ಬಿಡ್ಬೇಕಿತ್ತು ಗಣೇಶ್ ಅವ್ರನ್ನ. ಬಹುಶಃ ಸಚಿವರು ಪಕ್ಕಾ ಮಾಹಿತಿ ಹೇಳಿರ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಗಣೇಶ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅದೆಲ್ಲ ಸುಳ್ಳು, ಸಚಿವರು ಸುಮ್ಮನೆ ಜಾರ್ಕೊಳ್ತಿದ್ದಾರೆ, ನಮ್ಮ ರಾಜ್ಯ ಸರ್ಕಾರ ಇದು ಹೊಣೆಗೇಡಿತನ ಮಾಡ್ತಾ ಇದೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ. ನಮ್ಮ ಹತ್ರ ಎಲ್ಲ ಆನ್ಲೈನ್ ಪಾಸಸ್ ಇದೆ, ಕೇರಳ ಗಾಡಿಗಳನ್ನ ಪಾಸ್ ಇಲ್ಲ ಅಂದ್ರೂ ಬಿಡ್ತಿದ್ದಾರೆ, ನಮ್ಮನ್ನ ಯಾಕೆ ಪಾಸ್ ಇದ್ರು ಬಿಡ್ತಾ ಇಲ್ಲ ಅನ್ನುವಂಥದ್ದು ಕರ್ನಾಟಕದ ಭಕ್ತಾದಿಗಳ ಪ್ರಶ್ನೆ ಆಗಿದೆ. ಬಹುಶಃ ಇರ್ಬೋದು, ಯಾಕಂತ ಅಂದ್ರೆ ಇಷ್ಟೊಂದು ವೆಹಿಕಲ್, 100 ವೆಹಿಕಲ್ ಹೋಗಿದ್ದಾರೆ ಅಂತ ಅಂದ್ರೆ ಅವ್ರೇನು ಆನ್ಲೈನ್ ಪಾಸು ಮತ್ತೊಂದು ಗೊತ್ತಿಲ್ಲದೆ ಅವ್ರು ಹೋಗಿರೋಕ್ ಚಾನ್ಸಸ್ ಇಲ್ಲ. ಬಟ್ ಅವರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಿರೋದೇನು ಅಂತ ಅಂದ್ರೆ ಈ ಕೇರಳ ಗಾಡಿನೆಲ್ಲ ಒಳಗ್ ಬಿಡ್ತಿದ್ದಾರೆ. ಶಿವಮೊಗ್ಗದ ಭದ್ರಾವತಿ ಮಾಲಾಧಾರಿಗಳಿಂದಲೂ ಕೂಡ ಅಲ್ಲಿ ಧರಣಿ ನಡೀತಾ ಇದೆ. ನಮ್ಮ ಜೊತೆಗಲ್ಲಿ ಗಣೇಶ್ ಮಾತನಾಡ್ತಾ ಹೇಳ್ತಿದ್ರಲ್ಲ, ಇದು ಶಿವಮೊಗ್ಗ ಚಿಕ್ಕಮಂಗ್ಳೂರು ಅಂತಲ್ಲ, ರಾಜ್ಯದ ಬಹಳ ಜಿಲ್ಲೆಗಳ ಜನರಲ್ಲಿ ಇದಾರಂತೆ. ಸುಮಾರು ಒಂದು 4,500 ಜನ ಅಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಂದು ಬಸ್ಸಲ್ಲಿ 40 ಜನ ಅಂತ ತಿಳ್ಕೊಂಡ್ರು ಒಂದು 100-150 ಬಸ್ ಮೇಲಿದಾವ ಹಂಗಾರೀಗ. ಕೇರಳ ವೆಹಿಕಲ್ಗಳನ್ನ ಮಾತ್ರ ಬಿಡ್ತಿದ್ದಾರೆ. ಆಮೇಲೆ ಈಗ ಏನಾಗಿದೆ ಅಂದ್ರೆ ಈ ತಮಿಳ್ನಾಡು, ಆಂಧ್ರದಿಂದ ಎಲ್ಲ ಅವ್ರು ಬೇರೆ ರೂಟ್ ಇದೆ ಅವ್ರಿಗೆ ಬರಕ್ಕೆ. ಈ ಕರ್ನಾಟಕದ ರೂಟಲ್ಲೇ ಇದನ್ನ ಹಿಡಿದು ಬಿಟ್ಟಿಯಾರಲ್ಲ, ಅವ್ರುಗಳೆಲ್ಲ ಅಲ್ಲಿ ಸುಲಭವಾಗಿ ಹೋಗ್ತಾ ಇದ್ದಾರೆ, ನಮಗೆ ಮಾತ್ರ ಹೋಗಕ್ ಬಿಡ್ತಾ ಇಲ್ಲ ಅನ್ನುವಂಥದ್ದು ಅವರ ಆರೋಪ ಆಗಿದೆ. ಗೊತ್ತಿಲ್ಲ, ಈ ಕೇರಳ ಅಕಸ್ಮಾತ್ ಈ ಆರೋಪ ನಿಜವೇ ಆಗಿದ್ದಿದ್ರೆ ಈ ಕೇರಳ ಯಾಕೆ ಈ ರೀತಿಯಾದಂಥ ಹಗೆತನವನ್ನ ಕರ್ನಾಟಕದ ವಿಚಾರವಾಗಿ ಮೇಲಿನ ಮೇಲೆ ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಆಮೇಲೆ ನಾವು ಕೂಡ ಒಂದು ರೀತಿ ನಮ್ಮ ಮೂಗ್ದಾರ ಎಲ್ಲ ಅವ್ರಿಗೆ ಕೊಟ್ಟಂಗೆ ಆಗಿದೆ. ನಮ್ಮ ಹೈಕಮಾಂಡ್ ನಾಯಕರುಗಳು, ಕಾಂಗ್ರೆಸ್ ಅವರು ಎಲ್ಲ ಕೇರಳದವರೇ ಹೆಚ್ಚಿನ ಮಂದಿ ಆಗಿರೋದ್ರಿಂದಾಗಿ ಅವ್ರ ಮಾತುಗಳನ್ನು ಸುಲಭವಾಗಿ ಕೇಳೋದು, ಇಲ್ಲೂ ಕೂಡ ಜರಿಯಾಗಿ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಈ ಅವಾಂತರಗಳಿಗೆ ತಂದಿಟ್ಟಿದೆಯಾ ಇದು ಅನ್ನುವಂಥದ್ದು ಪ್ರಶ್ನೆ ಇದೆ. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ನಮ್ಮ ಕರ್ನಾಟಕದ ಸಿಎಂ ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ, ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಸಿಎಂ ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ